ರಕ್ಷಾಬಂಧನ ಹುಟ್ಟಿದ ಕಥೆ. ಮೂಲ ಕಥೆ. ರಕ್ಷಾಬಂಧನ ಹಬ್ಬಕ್ಕೆ ಹಲವು ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳಿವೆ. ಈ ಹಬ್ಬದ ಮೂಲ ಉದ್ದೇಶ ಅಣ್ಣ ತಂಗಿಯ ಸಂಬಂಧವನ್ನು ಬಲಪಡಿಸುವುದು. ರಕ್ಷಾಬಂಧನ ಎಂದರೆ ರಕ್ಷಣೆ ಮಾಡುವ ಬಂಧನ, ಅಂದರೆ ತಂಗಿಯು ಅಣ್ಣನಿಗೆ ರಕ್ಷಾಸೂತ್ರ ರಾಖಿ ಕಟ್ಟುವುದು ಮತ್ತು ಅಣ್ಣನು ಅವಳನ್ನು ಜೀವನ ಪೂರ್ತಿ ರಕ್ಷಿಸುವನೆಂದು ಪ್ರತಿಜ್ಞೆ ಮಾಡುವುದು. ಇದೀಗ ಈ ಹಬ್ಬ ಹೇಗೆ ಹುಟ್ಟಿತು ಎಂಬ ಪೌರಾಣಿಕ ಕಥೆಗಳನ್ನು ನೋಡಿ. ದ್ರೌಪದಿ ಮತ್ತು ಶ್ರೀಕೃಷ್ಣನ ಕಥೆ. ಈ ಕಥೆಯು ಮಹಾಭಾರತದಿಂದ ಬಂದಿದೆ. ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣನು ಶಿಶುಪಾಲನನ್ನು ಕೊಂದಾಗ ಅವನ ಬೆರಳಿಗೆ ಗಾಯವಾಗುತ್ತದೆ. ಆಗ ದ್ರೌಪದಿ ತನ್ನ ಸೀರೆ ಕಂಚನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ಕೃಷ್ಣನು ಆ ಕ್ಷಣದಲ್ಲಿ ಹೇಳುತ್ತಾನೆ, ನಾನು ಈ ವ್ರಣವನ್ನು ತೆಗೆಯಲೇಬೇಕು. ನಾನು ನಿನ್ನನ್ನು ಯಾವಾಗಲೂ ರಕ್ಷಿಸುತ್ತೇನೆ. ಈ ಘಟನೆಯಿಂದ ಕೃಷ್ಣನು ಕುರುಕ್ಷೇತ್ರದ ಯುದ್ಧದಲ್ಲೂ ಮತ್ತು ವಸ್ತ್ರಹರಣದ ಸಮಯದಲ್ಲೂ ದ್ರೌಪದಿಗೆ ರಕ್ಷಕನಾಗಿ ನಿಂತನು. ಇದರಿಂದ ರಾಖಿಯ ಹಿಂದಿನ ತಾತ್ಪರ್ಯ ಇನ್ನೂ ಗಾಢವಾಗುತ್ತದೆ.